ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಐ ಆಮ್ ಬೈ ಜಾನ್ ಕ್ಲಿಯರ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಜಾನ್ ಕ್ಲಿಯರ್ ಅವರು ಐ ಆಮ್ ನಾನು ಈ ಒಂದು ಪದ್ಯವನ್ನು ತಾನು ಏನಾಗಿದ್ದೇನೆ, ತನ್ನ ಅಸ್ತಿತ್ವದ ಬಗ್ಗೆ ಆತ ಏಕಾಂಗಿಯಾಗಿದ್ದು ತನ್ನ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಸ್ನೇಹಿತರು ತನ್ನಿಂದ ದೂರವಾಗ್ತಾ ಇದ್ದಾರೆ ಅಂತಕ್ಕಂತಹ ಒಂದು ನೋವನ್ನು, ತನ್ನ ಇರುವಿಕೆಯ ಬಗ್ಗೆ, ತನ್ನ ಒಂದು ಐಡೆಂಟಿಟಿಯ ಬಗ್ಗೆ ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಬನ್ನಿ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಇಲ್ಲಿ ಕಲಿತಾ ಸಾಗೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಜಾನ್ ಕ್ಲಿಯರ್ ಅವರು ಹೇಳ್ತಾ ಇದ್ದಾರೆ, ಐ ಆಮ್ ಯೆಟ್ ವಾಟ್ ಐ ಆಮ್ ಹೂ ಕೇರ್ಸ್ ಆರ್ ನೋಸ್ ಮೈ ಫ್ರೆಂಡ್ಸ್ ಫಾರ್ಸೇಕ್ ಮೀ ಲೈಕ್ ಎ ಮೆಮೊರಿ ಲಾಸ್ಟ್. I am the self-consumer of my voice. They rise and vanish, an oblivious host, shadows of life whose every soul is lost, and yet I live, though I am tossed. ನೋಡಿ, ಇಲ್ಲಿ ಒಂದು ಮೊದಲ ಸ್ಟ್ಯಾನ್ಸದಲ್ಲಿ ಮೊದಲ ಸಾಲಿನಲ್ಲೇ ಅವರು ಹೇಳ್ತಾ ಇದ್ದಾರೆ, ಐ ಆಮ್ ನಾನಿದ್ದೇನೆ, ನಾನು ಬದುಕಿದ್ದೇನೆ. ಯೆಟ್ ವಾಟ್ ಐ ಆಮ್ ಹೂ ಕೇರ್ಸ್ ಆರ್ ನೋಸ್. ಆದರೆ ನಾನು ಏನಾಗಿದ್ದೇನೆ ಅಂತ ಯಾರಿಗೂ ನನ್ನ ಮೇಲೆ ಕಾಳಜಿ ಇಲ್ಲ, ಅಥವಾ ಯಾರಿಗೂ ಅದರ ಬಗ್ಗೆ ಗೊತ್ತೇ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಗೊತ್ತಿದೆಯಾ? ಹೂ ಕೇರ್ಸ್, ನನ್ನ ಬಗ್ಗೆ ಯಾರು ಕೇರ್ ತಗೋತಾ ಇದ್ದಾರೆ? ಹೂ ನೋಸ್, ಯಾರಿಗೆ ಗೊತ್ತಿದೆ ನನ್ನ ಬಗ್ಗೆ ಅಂತ ಕೇಳ್ತಾ ಇದ್ದಾರೆ. ಕವಿ ತನ್ನ ಅಸ್ತಿತ್ವವನ್ನು ಇಲ್ಲಿ ಘೋಷಣೆ ಮಾಡ್ತಾ ಹೇಳ್ತಾ ಇದ್ದಾರೆ, ತನ್ನನ್ನು ಯಾರೋ ಅರ್ಥ ಮಾಡಿಕೊಳ್ಳೋದಿಲ್ಲ ಮತ್ತು ತನ್ನ ಬಗ್ಗೆ ಯಾರೂ ಸಹ ಕಾಳಜಿ ವಹಿಸೋದಿಲ್ಲ ಎಂಬ ಆಳವಾದಂತಹ ಏಕಾಂತ ಮತ್ತು ನಿರ್ಲಕ್ಷ್ಯದ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ತನ್ನ ಗುರುತು ಕಳೆದು ಹೋಗಿದೆ ಅಂತ ಆತನು ಭಾವಿಸ್ತಾ ಇದ್ದಾರೆ. ನಂತರ ಮೈ ಫ್ರೆಂಡ್ಸ್ ಫಾರ್ಸೇಕ್ ಮೀ ಲೈಕ್ ಎ ಮೆಮೊರಿ ಲಾಸ್ಟ್. ನನ್ನ ಸ್ನೇಹಿತರು ಒಂದು ಮರೆತು ಹೋಗಿರ್ತಕ್ಕಂಥ ನೆನಪಿನಂತೆ ನನ್ನನ್ನು ಮರೆತು ಬಿಟ್ಟಿದ್ದಾರೆ. ಅಂದರೆ ಸ್ನೇಹಿತರಿಂದ ದೂರವಾಗಿಬಿಟ್ಟಿದ್ದಾರೆ. ಮತ್ತು ಮರೆತು ಹೋಗುವಿಕೆ, ಮರೆವು ಅಂತಕ್ಕಂಥ ಒಂದು ನೋವಿನ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಕವಿ ತನ್ನ ಸ್ನೇಹಿತರು ತನ್ನನ್ನು ಹಿಂದೆ ಮರೆತು ಹೋದ ನೆನಪಿನಂತೆ ನನ್ನನ್ನು ತ್ಯಜಿಸಿ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ದ ಸೆಲ್ಫ್ ಕನ್ಸ್ಯೂಮರ್ ಆಫ್ ಮೈ ವಾಯ್ಸ್. ನಾನು ನನ್ನ ದುಃಖಗಳನ್ನು ನಾನೇ ಸ್ವತಃ ನನ್ನನ್ನು ತಗೊಳ್ತಾ ಇದ್ದೇನೆ, ಸ್ವಯಂ ಭಕ್ಷಕನಾಗಿದ್ದೇನೆ ಅಂತ. ಅಂದರೆ ತನ್ನ ದುಃಖಗಳನ್ನು, ನೋವುಗಳನ್ನು ತಾನೇ ಅನುಭವಿಸ್ತಾ ಇದ್ದೇನೆ ಮತ್ತು ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ, ಮತ್ತು ತನ್ನ ನೋವುಗಳು ತಾನೇ ಅವುಗಳನ್ನು ಸೇವಿಸ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇ ರೈಸ್ ಆ್ಯಂಡ್ ವ್ಯಾನಿಷ್ ಆ್ಯನ್ ಅಬ್ಲಿವಿಯಸ್ ಹಾಸ್ಟ್. ಅವುಗಳು ದೇ ರೈಸ್ ಅಂದರೆ ಆ ದುಃಖಗಳು ಬರ್ತವೆ, ಮಾಯ ಆಗ್ತವೆ, ಅವು ಒಂದು ಮರುವಿನ ಸಮೂಹ ಅಂತ, ಅಬ್ಲಿವಿಯಸ್ ಹಾಸ್ಟ್, ಮರುವಿನ ಸಮೂಹ, ಗುಂಪು ಅಂತ ಹೇಳ್ತಾ ಇದ್ದಾರೆ. ದುಃಖಗಳು ಸತತವಾಗಿ ಬಂದು ಹೋಗ್ತವೆ, ಆದರೆ ಯಾರ ಗಮನಕ್ಕೂ ಬರೋದಿಲ್ಲ. ಈ ದುಃಖಗಳು ಮರೆತು ಹೋಗುವ ಸಮೂಹದಂತೆ ಮೂಡಿ ಬರ್ತವೆ ಮತ್ತು ಕಣ್ಮರೆ ಆಗ್ತವೆ ಅಂತ ಹೇಳ್ತಾರೆ. ಶಾಡೋಸ್ ಆಫ್ ಲೈಫ್ ಹೂಸ್ ಎವರಿ ಸೋಲ್ ಈಸ್ ಲಾಸ್ಟ್. ಜೀವನದ ಒಂದು ನೆರಳುಗಳು, ಅದರ ಆತ್ಮವೇ ಕಳೆದು ಹೋಗಿದೆ ಅಂತ. ಜೀವನವು ಅರ್ಥಹೀನವಾಗಿದೆ, ಅದು ಒಂದು ಆತ್ಮರಹಿತವಾಗಿದೆ ಅಂತ ಕವಿ ಭಾವಿಸ್ತಾ ಇದ್ದಾರೆ. ಈ ದುಃಖಗಳು ನೆರಳುಗಳಂತೆ ಇರ್ತವೆ ಅಂತ ಕವಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಯೆಟ್ ಐ ಲಿವ್ ದೋ ಐ ಆಮ್ ಟಾಸ್ಡ್. ಆದರೂ ಸಹ ಈ ದುಃಖಗಳಿನಲ್ಲಿ ನಾನು ಬದುಕಿದ್ದೇನೆ, ನಾನು ಇದ್ದೇನೆ, ನಾನು ಟಾಸ್ಡ್, ನನ್ನನ್ನೆಲ್ಲ ದೂರ ಮಾಡಲ್ಪಟ್ಟಿದ್ದಾರೆ, ಎಸೆದು ಬಿಟ್ಟಿದ್ದಾರೆ ನನ್ನ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಕಷ್ಟಗಳ ನಡುವೆ ಕವಿ ತಾನು ಬದುಕಿದ್ದೇನೆ ಎಂಬುದು ಒಂದು ಸತ್ಯ, ವಾಸ್ತವ. ಅವನು ಏನೂ ಇಲ್ಲದಿರುವಿಕೆ ಅಥವಾ ಆತನನ್ನು ದೂರ ಮಾಡಲ್ಪಟ್ಟಿದ್ದಾರೆ ಅಥವಾ ಆತನನ್ನು ಎಸೆದು ಬಿಟ್ಟಿದ್ದಾರೆ ಅಂತ ಕವಿ ಹೇಳ್ತಾರೆ. ಇನ್ನು ನಂತರ ಒಂದು ಸ್ಟ್ಯಾನ್ಸದಲ್ಲಿ ಬಂದಾಗ, ಇನ್ ಟು ದ ನಥಿಂಗ್ನೆಸ್ ಆಫ್ ಸ್ಕಾರ್ನ್ ಆ್ಯಂಡ್ ನಾಯ್ಸ್, ಇನ್ ಟು ದ ಲಿವಿಂಗ್ ಸಿ ಆಫ್ waking dream, where there is neither sense of life nor joys, but the huge shipwreck of my own esteem, and all that's dear, even those I loved the best, are strange, nay, they are stranger than the rest. ನೋಡಿ, ಈ ಒಂದು ಎರಡನೇ ಒಂದು ಸಾಲುಗಳಲ್ಲಿ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ಇನ್ ಟು ದ ನಥಿಂಗ್ನೆಸ್ ಆಫ್ ಸ್ಕಾರ್ನ್ ಆ್ಯಂಡ್ ನಾಯ್ಸ್. ನಾನು ಈ ಗದ್ದಲ ಮತ್ತು ತಿರಸ್ಕಾರದ ಒಂದು ಈ ಶೂನ್ಯತೆಗೆ ಹೊರಟೋಗಿದ್ದೇನೆ ಅಂತ. ಅಂದರೆ ತನ್ನನ್ನು ಸುತ್ತುವರೆದಿರ್ತಕ್ಕಂತಹ ನಕಾರಾತ್ಮಕವಾದಂತಹ ಹಗೆತನವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಈ ಏನೂ ಇಲ್ಲದಿರುವಿಕೆ, ನಥಿಂಗ್ನೆಸ್ ಅಂತಕ್ಕಂಥದ್ದು ದ್ವೇಷ ಮತ್ತು ಅವಮಾನಗಳಿಂದ ತುಂಬಿದೆ ಅಂತ ಕವಿ ಭಾವಿಸ್ಕೊಳ್ತಾ ಇದ್ದಾರೆ. ಇನ್ ಟು ದ ಲಿವಿಂಗ್ ಸಿ ಆಫ್ ವೇಕಿಂಗ್ ಡ್ರೀಮ್.
ಜೀವಂತವಾಗಿರ್ತಕ್ಕಂತಹ ಜಾಗೃತ ಕನಸಿನ ಸಮುದ್ರಕ್ಕೆ. ಅಂದರೆ ಇಲ್ಲಿ ಜೀವನವು ಒಂದು ವಾಸ್ತವವಲ್ಲ, ಬದಲಿಗೆ ಜಾಗೃತ ಕನಸಿನಂತೆ ಭ್ರಮೆಯಾಗಿದೆ ಎಂಬ ಭಾವನೆ ಕವಿಯಲ್ಲಿದೆ. ಕವಿ ತಾನು ಕನಸಿನಲ್ಲಿ ಬದುಕ್ತಾ ಇದ್ದೇನೆ ಅಂತ ಭಾವಿಸ್ತಾ ಇದ್ದಾರೆ. ವೇರ್ ದೇರ್ ಈಸ್ ನೈದರ್ ಸೆನ್ಸ್ ಆಫ್ ಲೈಫ್ ನಾರ್ ಜಾಯ್ಸ್, ಅಲ್ಲಿ ಜೀವನದ ಅರ್ಥವೂ ಇಲ್ಲ, ಸಂತೋಷಗಳು ಇಲ್ಲ, ಅಂತಹ ಜಾಗದಲ್ಲಿದ್ದೇನೆ ಅಂತ. ತನ್ನ ಜೀವನದಲ್ಲಿ ಯಾವುದೇ ಉದ್ದೇಶ ಅಥವಾ ಆನಂದ ಇಲ್ಲದಿರುವುದಕ್ಕೆ ಮತ್ತು ಆ ಕವಿಯ ಜೀವನದಲ್ಲಿ ಯಾವುದೇ ಸಂತೋಷ ಮತ್ತು ಜೀವನದ ಉದ್ದೇಶ ಕಾಣುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಟ್ ದ ಹ್ಯೂಜ್ ಶಿಪ್ರೆಕ್ ಆಫ್ ಮೈ ಓನ್ ಎಸ್ಟೀಮ್, ಆದರೆ ಒಂದು ದೊಡ್ಡ ಹಡಗು ಒಡೆದು ಹೋಗಿದೆ, ತನ್ನ ಸ್ವಂತ ಗೌರವದ ಓನ್ ಎಸ್ಟೀಮ್, ತನ್ನ ಸ್ವಂತ ಗೌರವದ ಒಂದು ದೊಡ್ಡ ಹಡಗು ಒಡೆದು ಹೋಗಿದೆ ಅಂತ ಹೇಳ್ತಾರೆ. ಅಂದರೆ ತನ್ನ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸ ಸಂಪೂರ್ಣವಾಗಿ ನಾಶವಾಗಿದೆ. ಆ ಕವಿ ತನ್ನ ಜೀವನದ ಎಲ್ಲ ಕನಸುಗಳು ಮತ್ತು ಮಹತ್ವಾಕಾಂಕ್ಷೆಗಳ ಮುರಿದ ಹಡಗನ್ನು ಮಾತ್ರ ನೋಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ ದಟ್ಸ್ ಡಿಯರ್ ಈವನ್ ದೋ ಐ ಲವ್ಡ್ ದ ಬೆಸ್ಟ್, ಆ ಎಲ್ಲ ಪ್ರಿಯವಾದವು, ತನಗೆ ಪ್ರಿಯವಾದ ಎಲ್ಲವೂ ಸಹ ಕಳೆದು ಹೋಗಿದೆ. ತಾನು ಹೆಚ್ಚು ಪ್ರೀತಿಸಿದವರು ಸಹ ಕಳೆದು ಹೋಗಿದ್ದಾರೆ, ತನಗೆ ಅತಿ ಹತ್ತಿರವಿದ್ದವರು ಸಹ ಈಗ ದೂರವಾಗಿ ಹೋಗಿದ್ದಾರೆ. ಆರ್ ಸ್ಟ್ರೇಂಜ್ ನೇ ದೇ ಆರ್ ಸ್ಟ್ರೇಂಜರ್ ದ್ಯಾನ್ ದ ರೆಸ್ಟ್, ಅವರೆಲ್ಲರೂ ಸಹ ಉಳಿದವರಿಗಿಂತ ಒಂದು ರೀತಿ ಅಪರಿಚಿತರಾಗಿದ್ದಾರೆ ಅಂತ. ಅಂದರೆ ತಾನು ಪ್ರೀತಿಸಿದ ಜನರು ಕೂಡ ಈಗ ಅಪರಿಚಿತರಾಗಿದ್ದಾರೆ ಮತ್ತು ಉಳಿದವರಿಗಿಂತ ಅವರು ಹೆಚ್ಚು ಅಪರಿಚಿತರಾಗಿದ್ದಾರೆ ಎಂಬ ನೋವಿನ ಒಂದು ವಾಸ್ತವವನ್ನು ಹೇಳ್ತಾ ಇದ್ದಾರೆ. ತನ್ನ ಜೀವನದಲ್ಲಿ ತಾನು ಅತಿ ಹೆಚ್ಚು ಹತ್ತಿರವಿದ್ದ ಪ್ರಿಯರಾಗಿದ್ದ ಜನರು ಈಗ ವಿಚಿತ್ರವಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರು ವಿಚಿತ್ರವಾಗಿ ಕಾಣುವುದು ಮಾತ್ರವಲ್ಲ, ಅವರು ಬೇರೆಯವರಿಗಿಂತ ಇನ್ನೂ ಹೆಚ್ಚು ವಿಚಿತ್ರವಾಗಿ ಕಾಣ್ತಾ ಇದ್ದಾರೆ ಅಂತ ಕವಿ ಹೇಳ್ತಾರೆ. ಇನ್ನು ಕೊನೆಯ ಸ್ಟ್ಯಾನ್ಸಾಗೆ ಬಂದಾಗ, ಐ ಲಾಂಗ್ ಫಾರ್ ಸೀನ್ಸ್ ವೇರ್ ಮ್ಯಾನ್ ಹ್ಯಾಸ್ ನೆವರ್ ಟ್ರಾಡ್, ಫಾರ್ ಸೀನ್ಸ್ ವೇರ್ ವುಮೆನ್ ನೆವರ್ ಸ್ಮೈಲ್ಡ್ ಆರ್ ವೆಪ್ಟ್, ದೇರ್ ಟು ಬಿ ಅಬೈಡ್ ವಿತ್ ಮೈ ಕ್ರಿಯೇಟರ್ ಗಾಡ್ ಆ್ಯಂಡ್ ಸ್ಲೀಪ್ ಆ್ಯಸ್ ಇನ್ ದ ಚೈಲ್ಡ್ಹುಡ್ sweetly slept, the full of high thoughts unborn, so let me lie the grass below above the valued sky. ನೋಡಿ, ಈ ಒಂದು ಕೊನೆಯ ಸ್ಟ್ಯಾನ್ಸಾದ ಸಾಲುಗಳಿಗೆ ಬಂದಾಗ ಅವರು ಹೇಳ್ತಾ ಇದ್ದಾರೆ, ಐ ಲಾಂಗ್ ಫಾರ್ ಸೀನ್ಸ್ ವೇರ್ ಮ್ಯಾನ್ ಹ್ಯಾಸ್ ನೆವರ್ ಟ್ರಾಡ್, ನಾನು ಮನುಷ್ಯ ಎಂದಿಗೂ ಕಾಲಿಡದಂತಹ ಒಂದು ದೃಶ್ಯಗಳಿಗಾಗಿ, ಆ ಸ್ಥಳಕ್ಕಾಗಿ ನಾನು ಹಂಬಲಿಸ್ತಾ ಇದ್ದಾನೆ ಅಂತ. ಅಂದರೆ ಮಾನವ ಸಂಸ್ಕೃತಿ ಮತ್ತು ಅದರ ನಕಾರಾತ್ಮಕತೆಗಳಿಂದ ದೂರ ಇರತಕ್ಕಂತಹ ಶುದ್ಧ ಮತ್ತು ನಿರ್ಮಲವಾದಂತಹ ಸ್ಥಳಗಳಿಗೆ ಹೋಗಬೇಕೆಂಬ ಒಂದು ಆಳವಾದ ಹಂಬಲ ಹೇಳ್ತಾ ಇದ್ದಾರೆ. ಹಿಂದೆ ಯಾರೂ ಹೋಗದ ಸ್ಥಳಗಳಿಗೆ ಪ್ರಯಾಣಿಸಲು ಮತ್ತು ಆ ಸ್ಥಳಗಳನ್ನು ನೋಡಲು ಬಯಸ್ತೇನೆ ಅಂತ ಕವಿ ಹೇಳ್ತಾರೆ. ಫಾರ್ ಸೀನ್ಸ್ ವೇರ್ ವುಮೆನ್ ನೆವರ್ ಸ್ಮೈಲ್ಡ್ ಆರ್ ವೆಪ್ಟ್, ಸ್ತ್ರೀಗಳು, ಮಹಿಳೆಯರು ಎಂದಿಗೂ ನಗದೇ ಇರತಕ್ಕಂತಹ ಅಥವಾ ಅಳದೇ ಇರತಕ್ಕಂತಹ ಒಂದು ದೃಶ್ಯಗಳಿಗಾಗಿ ನಾನು ಹಂಬಲಿಸ್ತಾ ಇದ್ದೇನೆ. ಅಂದರೆ ಭಾವನೆಗಳು ಮತ್ತು ಮಾನವನ ಸಂಕೀರ್ಣತೆಗಳಿಂದ ದೂರ ಇರತಕ್ಕಂಥ ಒಂದು ಸ್ಥಳಕ್ಕಾಗಿ ಅವರು ಹಂಬಲಿಸ್ತಾ ಇದ್ದಾರೆ. ಯಾವುದೇ ಮಹಿಳೆ ಎಂದಿಗೂ ನಗದೆ ಅಥವಾ ಎಂದಿಗೂ ಅಳದೇ ಇರತಕ್ಕಂತಹ ಸ್ಥಳದಲ್ಲಿ ಬದುಕಲು ಕವಿ ಬಯಸ್ತಾ ಇದ್ದಾರೆ. ದೇರ್ ಟು ಅಬೈಡ್ ವಿತ್ ಮೈ ಕ್ರಿಯೇಟರ್ ಗಾಡ್, ಅಲ್ಲಿ ನನ್ನ ಸೃಷ್ಟಿಕರ್ತ ದೇವರೊಂದಿಗೆ ನಾನು ನೆಲೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಕವಿ ಆಧ್ಯಾತ್ಮಿಕ ಶಾಂತಿ, ದೇವರೊಂದಿಗೆ ಲೀನವಾಗುವ ಒಂದು ಆಸೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತನ್ನ ಸೃಷ್ಟಿಕರ್ತ ದೇವನೊಂದಿಗೆ ಬದುಕಲು ಕವಿ ಬಯಸ್ತಾ ಇದ್ದಾರೆ. ಆ್ಯಂಡ್ ಸ್ಲೀಪ್ ಆ್ಯಸ್ ಇನ್ ಚೈಲ್ಡ್ಹುಡ್ ಸ್ವೀಟ್ಲಿ ಸ್ಲೆಪ್ಟ್, ನಾನು ಬಾಲ್ಯದಲ್ಲಿ ತುಂಬ ಸ್ವೀಟ್ಲೆಸ್ಲಿ ಸ್ಲೆಪ್ಟ್, ತುಂಬ ಸಿಹಿಯಾಗಿ ಮಲಗಿ ನಿದ್ರಿಸಿದಂತೆ ಇರ್ತಕ್ಕಂಥ ನಿದ್ದೆಯನ್ನು ನಾನು ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಬಾಲ್ಯದಲ್ಲಿ ಚಿಕ್ಕಂದಿನಲ್ಲಿದ್ದಂಥ ಅಮಾಯಕತೆ, ಶಾಂತಿ, ನಿರ್ಭಯತೆ ಸ್ಥಿತಿಗೆ ಅವರು ಮರಳಲು ಬಯಸ್ತಾ ಇದ್ದಾರೆ. ತಾನು ಚಿಕ್ಕ ಮಗುವಾಗಿ ಮಲಗಿದ್ದಾಗ ಮಲಗದಂತೆ ತಾನು ಮತ್ತೆ ಮಲಗಲು ಬಯಸ್ತಾ ಇದ್ದಾರೆ. ಫುಲ್ ಆಫ್ ಹೈ ಥಾಟ್ಸ್ ಅನ್ಬಾರ್ನ್, ಸೊ ಲೆಟ್ ಮಿ ಲೈ, ತನ್ನ ಒಂದು ಉತ್ತಮವಾದ ಆಲೋಚನೆಗಳಿಂದ ತುಂಬಿರ್ತಕ್ಕಂತಹ ಇನ್ನೂ ಹುಟ್ಟಿರದ ಆ ಒಂದು ಸ್ಥಳದಲ್ಲಿ ನಾನು ಮಲಗಬೇಕು. ಅಂದರೆ ಜಗತ್ತಿನ ಕಷ್ಟಗಳಿಂದ ಕಲುಷಿತಗೊಳ್ಳದ ಅಮೂರ್ತ ಆಲೋಚನೆಗಳಿಗೆ ಸ್ಥಿತಿಗೆ ಮರಳುವ ಆಸೆಯನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ದುಃಖಗಳು ಮತ್ತು ತೊಂದರೆಗಳ ಬಗ್ಗೆ ಯಾವುದೇ ಯೋಚನೆಗಳಿರಬಾರ್ದು, ಆ ರೀತಿಯಾದಂತಹ ಒಂದು ನಿದ್ದೆಯನ್ನು ತಾನು ಪಡೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಮಿ ಲೈ ಮೀನ್ಸ್ ಶಾಶ್ವತ ಶಾಂತಿ ಮತ್ತು ವಿಶ್ರಾಂತಿಗಾಗಿ ತನ್ನ ಅಂತಿಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ದ ಗ್ರಾಸ್ ಬಿಲೋ ಅಬೌವ್ ದ ವ್ಯಾಲ್ಯೂಯೇಟೆಡ್ ಸ್ಕೈ, ತಾನು ಎಲ್ಲಿ ಮಲಗಬೇಕು ಅಂದರೆ ಆ ಒಂದು ಹುಲ್ಲಿನ ಕೆಳಗೆ ತಾನು ಮಲಗಬೇಕು, ಅದರ ಮೇಲೆ ಆಕಾಶ ಇರಬೇಕು. ಅಂದರೆ ಪ್ರಕೃತಿಯ ಮಡಿಲಲ್ಲಿ ಶಾಂತಿಯುತವಾಗಿ ಅಂತಿಮ ವಿಶ್ರಾಂತಿಯ ಒಂದು ಬಯಕೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ
ಹುಲ್ಲು ಕೆಳಗಡೆ ಇರುತ್ತೆ, ತೆರೆದ ಆಕಾಶ ಮೇಲೆ ಇರತಕ್ಕಂತಹ ಸ್ಥಳ ಮಲಗಲು ಮತ್ತು ಇರಲು ಆತ ತುಂಬ ತಮ್ಮ ಬಯಕೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ಪದ್ಯವು ಕವಿಯ ಒಂದು ಆಳವಾದ ಏಕಾಂತ, ನಿರ್ಲಕ್ಷ್ಯ ಮತ್ತು ಜೀವನದ ಭಾರದಿಂದ ತಪ್ಪಿಸಿಕೊಳ್ಳುವ ಹಂಬಲವನ್ನು ಎತ್ತಿ ತೋರಿಸ್ತಾ ಇದೆ. ಆತನು ಪ್ರಕೃತಿ ಮತ್ತು ದೈವಿಕತೆಯಲ್ಲಿ ಶಾಂತಿಯನ್ನು ಕಂಡುಕೊಳ್ಳಲು ಬಯಸ್ತಾ ಇದ್ದಾನೆ. ತನ್ನ ಬಾಲ್ಯದ ಅಮಾಯಕತೆಗೆ ಮರಳುವ ಒಂದು ಹಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ತಿಳಿಸಿದ್ದೇನೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋನ ಶೇರ್ ಮಾಡಿ, ವಿಡಿಯೋಗಳಿಗೆ ಲೈಕ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.